ಪ್ರಾಣಿ ಹುಲಿ ಸಿಂಹ ಚಿರತೆ ಏನಾದ್ರು ಬಂದ್ರು ಬರುತ್ತೆ. ಆನೆಗಳು ಇದೆ ಇಲ್ಲಿ. ಇಡ್ಲಿ ತಗೊಂಡೆ. ಇಡ್ಲಿ ನಾನು ಅಲ್ಲಿ ಮನೆ ತರ ಇತ್ತಲ್ಲ ಅಲ್ಲಿ ತಗೊಂಡಿದ್ದು. ಬಿಸಿ ಇದೆ. ಫುಲ್ ಟ್ಯಾಂಕ್ ಮಾಡಿಸ್ಕೊಬೇಕು ಯಾಕಂದ್ರೆ ತುಂಬಾ ದೂರ ಇರೋದು. ದೇವಸ್ಥಾನ ಮಾತ್ರ ಸಖತ್ತಾಗಿದೆ. ಇಲ್ಲಿ ಸುತ್ತು ಯಾವುದೇ ಮನೆಗಳಿರಲ್ಲ ನಿಮ್ಗೆ. ಈಗ ನಾವು ತಮಿಳ್ನಾಡು ಬಾರ್ಡ್ರು ಕ್ರಾಸ್ ಮಾಡಬೇಕು. ಇದು ನೋಡಿ, ಇದು ನೀರು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನೀರು ಇದ್ದಿಲ್ಲ, ಪೂರ್ತಿ ಖಾಲಿ ಇತ್ತು. ತುಂಬಾ ಒಳಕ್ಕಿದೆ ಇದು. ನೋಡಿ, ಇಲ್ಲೇ ನಾವು ಪೂಜೆ ಸಾಮಾನೆಲ್ಲ ಇಸ್ಕೊಂತಾ ಇರೋದು. ಇಲ್ಲೆಲ್ಲ ಆನೆ ಬಂತು ಅಂದ್ರೆ ಗುಂಪಾಗಿ ಬಂದ್ಬಿಡುತ್ತೆ. ನೋಡಿ, ಈಗ ನಾನು ಈ ಕಡೆ ಚಿಕ್ಕ ತಿರುಪತಿದು, ಈ ಕಡೆ ಹಿಂಗ್ ಹೋದ್ರಿ ಅಂದ್ರೆ ಇದು ಸರ್ಜಾಪುರ ರೋಡು. ನೋಡಿ, ಇದು ಹೋಟ್ಲ್ ಹತ್ರ ಬಂದಿದ್ದೀನಿ. 3 ಹೋಟ್ಲಿಂದ 3 ಡಿಫ್ರೆಂಟ್ ಊಟಗಳು ತಗೊಂಡಿದ್ದೀನಿ. ನೋಡಿ, ಇಲ್ಲೆಲ್ಲೋ ಮನೆ, ಇದು ಮನೆಯಲ್ಲೇ ಅಡಿಗೆ ಮಾಡ್ತಿರೋದೆ. ಇಲ್ಲಿ ನೀರಿರುತ್ತೆ, ಇಲ್ಲಿ ಕಾಲು ತೊಳ್ಕೊಂಡು ನಾವು ಒಳಕೋಗ್ಬೇಕು. ಪೂರಿ ಐತೆ ಅಂದ್ರು ಪೂರಿ 2 ಪ್ಲೇಟ್ ತಗೊಂತಾ ಇದೀನಿ. ನೋಡಿ, ಅಲ್ಲಿ ಗಾಡಿ ಪಾರ್ಕ್ ಮಾಡ್ಬೋದು. ಹಾಯ್, ನಾನಿವತ್ತು ಹೋಗ್ತಿರೋ ಪ್ಲೇಸ್ ನೀವು ಸ್ಕಿಪ್ ಮಾಡಿದಿರೋ ಪೂರ್ತಿ ವಿಡಿಯೋ ನೋಡ್ತೀರಾ. ಅಷ್ಟು ಸಖತ್ತಾಗಿದೆ ಈ ಪ್ಲೇಸ್. ಈಗ ನಾನು ಹೋಗ್ತಿರೋ ಪ್ಲೇಸ್, ನಾನು ಹೋಗ್ತಾ ದಾರಿಯಲ್ಲೇ ನಿಮ್ಗೆ ಪೂರ್ತಿ ಕಾಡು ಸಿಗುತ್ತೆ. ಮತ್ತೆ ಕಾಡು ತುಂಬಾ ಆಗಿನ ಕಾಲದಾಗ ಹಳ್ಳಿ ಇರೋದಲ್ಲ ಅಂತ ಹಳ್ಳಿ ಸಿಗುತ್ತೆ ನಿಮ್ಗೆ. ಆ ಪ್ಲೇಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ನಾನು ಇವಾಗ ಹೋಗ್ತಿರೋ ಟೆಂಪಲ್ ಕಾಡು ಒಳಗಿರೋದು. ನೋಡಿ, ನಾನು ಹೋಗೋದಕ್ ಮುಂಚೆ ಪೆಟ್ರೋಲ್ ಹಾಕ್ಸ್ಕೊಳೋಣ ಅಂತ ಬಂದಿದ್ದೀನಿ. ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಬೇಕು ಯಾಕಂದ್ರೆ ತುಂಬಾ ದೂರ ಇರೋದು. ನಾನು ಹೋಗ್ತಿರೋದು ತಮಿಳ್ನಾಡು, ಥಳಿ ಹತ್ರ ಬರುತ್ತೆ ಇದು. ಈಗ ಇದು ಚಿಕ್ಕ ತಿರುಪತಿ ರೋಡ್ ಇದು. ನೋಡಿ, ಸೆಂಟ್ರಲ್ ನಮ್ಗೆ ಯಾವ್ದೇ ಪೆಟ್ರೋಲ್ ಬಂಕ್, ಹೋಟೆಲ್ಸ್ ಯಾವ್ದೇ ತರ ಸಿಗೋದಿಲ್ಲ ಅಲ್ಲಿ. ಹೇಳಿದ್ನಲ್ಲ ಪೂರ್ತಿ ಕಾಡಿರುತ್ತೆ ಅಂತ. ನೋಡಿ, ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂತಾ ಇದೀನಿ, ಫುಲ್ ಟ್ಯಾಂಕ್ ಮಾಡಿಸ್ಕೊಂತಾ ಇದೀನಿ. ಬನ್ನಿ. ನೋಡಿ, ಚಿಕ್ಕ ತಿರುಪತಿ ಹತ್ರ ಬಂದೆ. ಮತ್ತೆ ಆ ಟೆಂಪಲ್ ಹತ್ರ ಇದು ಪೂಜಾ ಸಾಮಾನು ಸಿಗುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಅದಕ್ಕೆ ಹೆಂಗು ಚಿಕ್ಕ ತಿರುಪತಿ ಹತ್ರ ಒಳ್ಳೆ ಚೆನ್ನಾಗಿರೋ ಹೂವ, ಪೂಜಾ ಸಾಮಾನು ಎಲ್ಲ ಇಲ್ಲೇ ಸಿಗುತ್ತೆ. ಅದಕ್ಕೆ ಇಲ್ಲೇ ಇಸ್ಕೊಂಡು ಹೋಗೋಣ ಅನ್ಕೊಂಡಿದೀನಿ. ಈಗ ನಾವು ತಮಿಳ್ನಾಡು ಬಾರ್ಡರ್ ಕ್ರಾಸ್ ಮಾಡ್ಬೇಕು. ನೋಡಿ, ಚಿಕ್ಕ ತಿರುಪತಿ ಹತ್ರ ಬಂದ್ರೆ ನೋಡಿ ದೇವಸ್ಥಾನ ಎಷ್ಟು ಸಖತ್ತಾಗಿದೆ ಲೊಕೇಶನ್ ಇದು. ನೋಡಿ, ಇಲ್ಲೇ ನಾವು ಪೂಜೆ ಸಾಮಾನೆಲ್ಲ ಇಸ್ಕೊಂತಾ ಇರೋದು. ಹೂವ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಈಗ ದಸರಾ ಸೀಸನ್ ಬೇರೆ, ಹೂವ ಎಲ್ಲ ಮಾತಾಡ್ಸಕ್ಕಾಗಲ್ಲ, ಪೂಜೆ ಸಾಮಾನು ತುಂಬಾ ರೇಟ್ ಇದೆ. ನೋಡಿ, ಈಗ ನಾನು ಈ ಕಡೆ ಚಿಕ್ಕ ತಿರುಪತಿದು, ಈ ಕಡೆ ಹಿಂಗ್ ಹೋದ್ರಿ ಅಂದ್ರೆ ಇದು ಸರ್ಜಾಪುರ ರೋಡು. ಈಗ ಹೋಗ್ತೀರಿ. ನೋಡಿ, ನಾನು ಹೇಳಿದ್ನಲ್ಲ ತುಂಬಾ ಹಳ್ಳಿನೂ ಸಿಗುತ್ತೆ, ಕಾಡು ಸಿಗುತ್ತೆ. ಈ ಲೊಕೇಶನ್ ನೋಡೋದಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಮತ್ತೆ ಈ ಕಾಡಲ್ಲಿ ಏನಾದ್ರು ಪ್ರಾಣಿ ಹುಲಿ ಸಿಂಹ ಚಿರತೆ ಏನಾದ್ರು ಬಂದ್ರು ಬರುತ್ತೆ. ಆನೆಗಳು ಇದೆ ಇಲ್ಲಿ. ನೋಡೋಣ ಯಾವ್ದಾದ್ರು ಸಿಗುತ್ತಾ ಅಂತ. ನೋಡಿ, ಬರೀ 1 ಕಾರು ಹೋಗ್ಬೋದು ಅಷ್ಟೇ. ಆ ಕಡೆಯಿಂದ ಗಾಡಿ ಬಂದ್ರೆ ಗಾಡಿ ಮೂವ್ ಆಗಲ್ಲ, ಬರೀ 1 ಗಾಡಿ ಹೋಗ್ಬೋದು. ಆ ತರ ಇದೆ ಇದು. ನೋಡಿ, ಇಲ್ಲೇನೋ ನಾಯಿ, ಅದು ಅಷ್ಟು ಸಖತ್ತಾಗಿದೆ ಈ ಲೊಕೇಶನ್. ನಾವು ಈ ತರ ಲೊಕೇಶನ್ಗಳು ಸಿಗೋದಿಲ್ಲ. ನಾನ್ ತೋರಿಸ್ತೀನಿ ನೋಡಿ ಲೊಕೇಶನ್. ಗಾಳಿನೂ ತುಂಬಾ ಫ್ರೆಶ್ ಆಗಿದೆ ಇಲ್ಲಿ. ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ. ನೋಡಿ, ಇಲ್ಲಿ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಇಲ್ಲಿ ಹೈವೇ ಮಾಡ್ತಿದ್ದಾರೆ. ನಾನು ಇದು ಜಾಗ ಏನಂದ್ರೆ ನಾವು ಹೋಗ್ತಾ ಹೋಗ್ತಾ ಅಲ್ಲಲ್ಲೊಂದು ಊರುಗಳು ಸಿಗುತ್ತೆ, ಅದು ತುಂಬಾ ಚಿಕ್ಕ ಊರು. ನೋಡಿ, ಇದು ಹೈವೇ ಏನೋ ಮಾಡ್ತಿದ್ದಾರೆ. ರೋಡ್ ಸ್ವಲ್ಪ ಚೆನ್ನಾಗಿಲ್ಲ ಇದು. ಅಲ್ಲಿ ನೋಡಿ, ಈ ತರ ಚಿಕ್ಕ ಚಿಕ್ಕ ಊರು ಸಿಗ್ತಾ ಇರುತ್ತೆ, ಅಲ್ಲಲ್ಲಿ ಇರೋದು ಅಷ್ಟೇ ಊರು. ಮತ್ತೆ ನಾವು ಮುಂದೆ ಹೋದ್ರಿ ಅಂದ್ರೆ ತುಂಬಾ ಪೂರ್ತಿ ಕಾಡೆ ಇರೋದು. ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಲೊಕೇಶನ್. ಇದು ಬಿಟ್ಟು ಇನ್ ಸ್ವಲ್ಪ ಹತ್ರ ದೇವಸ್ಥಾನದ ಹತ್ರ ಹೋದ್ರಿ ಅಂದ್ರೆ ಸುಮಾರು ಒಂದ್ 3-4 ಕಿಲೋಮೀಟರ್ ವರೆಗೂ ಪೂರ್ತಿ ಕಾಡೆ ಇರೋದು. ನಮ್ಗೆ ಅಲ್ಲೇನು ಸಿಗೋದಿಲ್ಲ, ಮನೆ ಯಾವ್ದೇ ತರ ಏನು ಸಿಗಲ್ಲ. ಅದಕ್ಕೆ ನಾನು ಇಲ್ಲೇ ಎಲ್ಲಾದ್ರೂ ನಾಷ್ಟ ತಗೊಂಡು ಹೋಟ್ಲಲ್ಲಿ ಅಲ್ಲಿ ದೇವಸ್ಥಾನದ ಹತ್ರನೇ ಹೋಗಿ ಊಟ ಮಾಡೋಣ ಅಂತಿದೀನಿ. ಚೆನ್ನಾಗಿರುತ್ತೆ ಎಲ್ಲ ಕುತ್ಕೊಂಡ್ ಮಾಡೋದಕ್ಕೆ. ನೋಡಿ, ಇದು ಯಾವ್ದೋ ಊರ ಹತ್ರ ಬಂದ್ರೆ, ಇದು ಯಾವ ಊರಂತ ಗೊತ್ತಿಲ್ಲ. ರೋಡ್ ಎಲ್ಲ ಈ ಕಡೆ ಚೆನ್ನಾಗಿಲ್ಲ. ನೋಡಿ, ಇದು ಹೋಟ್ಲ್ ಹತ್ರ ಬಂದಿದ್ದೀನಿ. ಏನಿದೆ ನೋಡೋಣ. 4 ಪ್ಲೇಟ್ ತಗೊಬೇಕು. ನಾನು ರೈಸ್ ಬಾತ್ ಏನಾದ್ರು ಇದೆಯಾ ನೋಡ್ತಾ ಇದ್ದೀನಿ. ನೋಡಿ, ಏನು ಇಲ್ಲಂತೆ, ಬರೀ ಚಿತ್ರಾನ್ನ ತಗೊಂಡೆ. ಮುಂದೆ ಎಲ್ಲಾದ್ರೂ ನೋಡೋಣ. 1 ಪ್ಲೇಟ್ 2 ಪ್ಲೇಟ್ ಚಿತ್ರಾನ್ನ ತಗೊಂಡೆ. ರೈಸ್ ಬಾತ್ ಸಿಕ್ಕಿಲ್ಲ. ಇಡ್ಲಿ ಇನ್ನ ಏನು ರೆಡಿ ಆಗಿರಲಿಲ್ಲ, ಬರೀ ಚಿತ್ರಾನ್ನ ಇತ್ತು, ಮತ್ತೆ ಪೂರಿ ಇತ್ತು. ಮುಂದೆ ಎಲ್ಲಾದ್ರೂ ಸಿಗುತ್ತಾ ನೋಡೋಣ. ಈಗ ಚಿತ್ರಾನ್ನ ತಗೊಂಡಿದ್ದೀನಿ. ನೋಡಿ, ಬಸ್ ಬರ್ತಿದೆ. ಇಲ್ಲಿ ಬಸ್ಸಸ್ಸು ಇದೆ. ಅದೇ ಟೈಮಿಗೆ ಬಸ್ಸಸ್ ಬರಲ್ಲ, ಟೈಮಿಂಗ್ಸು ಇರಲ್ಲ, ಯಾವ್ದೋ ಒಂದೊಂದು ಬಸ್ಸಸ್ ಇರುತ್ತೆ. ಈಗ ಚಿತ್ರಾನ್ನ, ಈಗ ನೆಕ್ಸ್ಟ್ ರೈಸ್ ಬಾತ್ ಹುಡುಕ್ತಾ ಇದ್ದೀನಿ. ನೋಡಿ, ಹೋಗ್ತಾ ರೋಡಲ್ಲೇ ಹೋಗ್ತಾ ಇದ್ದೀನಿ. ಎಲ್ಲೂ ಹೋಟೆಲ್ಸು ಏನು ಇಲ್ಲ. ಹೋಟೆಲ್ಸ್ ಅಲ್ಲಿ ಏನಾದ್ರು ಇದ್ರೆ ತಗೊಬಹುದು. ನೋಡೋಣ ಎಷ್ಟು ಹೋಟೆಲ್ ಅಲ್ಲಿ ಏನೇನ್ ತಗೊಳೋದು ಅಂತ. ಇನ್ನೊಂದ್ ಕಡೆ ಹೋಗಿ ಕೇಳ್ದೆ, ಅಲ್ಲೂ ಇದ್ದಿಲ್ಲಂತೆ. ಮುಂದೆ ಹೋಗೋಣ. ಇಡ್ಲಿನೂ ಇದ್ದಿಲ್ಲ. ಇಡ್ಲಿ ಇದ್ದಿದ್ರೆ ಇಡ್ಲಿ 1 ಪ್ಲೇಟ್ ತಗೊಬೋದಾಗಿತ್ತು. ಮೈನ್ ರೈಸ್ ಬಾತ್, ನನಗೆ ರೈಸ್ ಬಾತ್ ಬೇಕಿತ್ತು. ನೋಡಿ, ಇಲ್ಲೆಲ್ಲೋ ಮನೆಯಲ್ಲೇ ಅಡಿಗೆ ಮಾಡ್ತಿರೋದೆ. ಇಲ್ಲೂ ಬಂದ್ ಕೇಳ್ದೆ, ಇಲ್ಲೂ ಚಿತ್ರಾನ್ನ ಮತ್ತೆ ಇಡ್ಲಿ ಐತೆ ಅಂದ್ರು. ಈಗ ಇಲ್ಲಿ ಇಡ್ಲಿ 1 ಪ್ಲೇಟ್ ತಗೊಂತಾ ಇದೀನಿ. ನೋಡೋಣ ಮುಂದೆ ಯಾವ್ದಾದ್ರು ಹೋಟ್ಲು ಸಿಗುತ್ತಾ ಅಂತ. ಇದು ನೋಡಿ, ಮನೆ ತರಾನೇ ಇರುತ್ತೆ. ಅಲ್ಲಿ ಹೋಗಿ ತಿಂದು ನೋಡೋಣ ಹೇಗಿರುತ್ತೆ ಅಂತ. ನೆಕ್ಸ್ಟ್ ಬೇರೆ ಹೋಟ್ಲ್ ಯಾವ್ದಾದ್ರು ಸಿಗುತ್ತಾ ನೋಡ್ಬೇಕು. ನೋಡಿ, ಇದು ಲೊಕೇಶನ್ ಪರವಾಗಿಲ್ಲ, ಇದು ಚೆನ್ನಾಗಿದೆ. ರೋಡು ಆರಾಮಾಗಿ ಹೋಗ್ಬೋದು. ನಿಮ್ಗೆ ಇನ್ನ ಮುಂದೆ ಹೋಗ್ತಾ ನೋಡಿ, ಹಾಗೆ ಪೂರ್ತಿ ಹಳ್ಳಿ. ಈ ತರ ಹಳ್ಳಿಗಳು ನೀವು ಆಗಿನ ಕಾಲದಾಗ ನೋಡ್ಬೋದಾಗಿತ್ತು. ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ಆ ಹಳ್ಳಿನ. ಇವಾಗ ನಾನು ಹೋಗ್ತಿರೋ ದೇವಸ್ಥಾನದ ಹೆಸರು ಚೆನ್ನವೀರಪ್ಪ ಸ್ವಾಮಿ ಟೆಂಪಲ್.
ಇದು ತಳಿ ಹತ್ರ ಶಿವನಪಳ್ಳಿ ಅನ್ನೋ ಊರಲ್ಲಿ ಬರುತ್ತೆ. ಅದೊಂದು ಸಣ್ಣ ಹಳ್ಳಿಲಿ ದೇವಸ್ಥಾನ ಬರುತ್ತೆ. ಅಲ್ಲಿ ಜಾತ್ರೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರಂತೆ. ಅದು ದೇವಸ್ಥಾನನೇ ತುಂಬಾ ಚೆನ್ನಾಗಿದೆ. ಡೀಟೇಲ್ ಆಗಿ ತೋರಿಸ್ತೀನಿ ಬನ್ನಿ ನಿಮ್ಗೆ. ಅದನ್ನ ನೋಡಿ, ನೇಚರ್ ಎಂಜಾಯ್ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ ಲೊಕೇಶನ್ ಇದು. ನೋಡಿ, ಈಗ ಇಲ್ಲೊಂದು ಹೋಟ್ಲು ಸಿಕ್ತು. ಇಲ್ಲಿ ಪೂರಿ ತಗೊಂತಾ ಇದ್ದೀನಿ. ನಂಗೆ ಇಲ್ಲೂ ರೈಸ್ ಬಾತ್ ಸಿಕ್ಕಿಲ್ಲ. ಪೂರಿ ಐತೆ ಅಂದ್ರು ಪೂರಿ 2 ಪ್ಲೇಟ್ ತಗೊಂತಾ ಇದೀನಿ. ನೋಡಿ, ಈಗ 3 ಹೋಟ್ಲಲ್ಲಿ 3 ತರ ಐಟಮ್ಸ್ ತಗೊಂಡಿದ್ದೀನಿ. ಎಲ್ಲ ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ಎಲ್ಲ ಸ್ವಲ್ಪ ನಾನು ಅಲ್ಲಿಂದ ನೋಡ್ಕೊಂಡ್ ಬಂದೆ. ರೈಸ್ ಬಾತ್ ಎಲ್ಲೂ ಇದ್ದಿಲ್ಲ. ನೋಡೋಣ ಅಲ್ಲಿ ಟೇಸ್ಟ್ ಮಾಡಿ ಯಾವ ಐಟಮ್ ಚೆನ್ನಾಗಿದೆ ಅಂತ. 3 ಹೋಟ್ಲಿಂದ 3 ಡಿಫ್ರೆಂಟ್ ಊಟಗಳು ತಗೊಂಡಿದ್ದೀನಿ. ನಾಷ್ಟ ಹತ್ರ ದೇವಸ್ಥಾನದ ಹತ್ರ ಬಂದ್ರೆ ಇಲ್ಲೆಲ್ಲ ರೋಡ್ ಚೆನ್ನಾಗಿದೆ. ನಾವು ಮುಂದೆ ಹೋಗ್ತಾ ಹೋಗ್ತಾ ಹೇಳೋದ್ನೆಲ್ಲ ಪೂರ್ತಿ ಕಾಡಿರುತ್ತೆ ಅಂತ. ಅಲ್ಲಿ ಆನೆಗಳು ಇರುತ್ತೆ, ಹೇಳಕ್ಕಾಗಲ್ಲ. ಸಿಗುತ್ತಾ ನೋಡೋಣ. ಸ್ವಲ್ಪ ಬಿಸಿಲು ಬಂತು. ಈಗ ವೆದರ್ ಚೇಂಜ್, ಸ್ವಲ್ಪ ಬಿಸಿಲು ಬರುತ್ತೆ, ಹಾಗೆ ಬಿಸಿಲು ಹೋಗುತ್ತೆ. ಆತರ ಆಗ್ತಿದೆ ವೆದರ್ ಇದು ಇವತ್ತು. ಮತ್ತೆ ಈ ಲೊಕೇಶನ್ ಮಾತ್ರ ನಂಗೆ ಸಖತ್ ಇಷ್ಟ ಆಯ್ತು. ಆಗ್ಲೇ ನಾವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಪೂರ್ತಿ ಕಾಡ್ ತರ ಇತ್ತು. ನೋಡಿ, ಈಗ ಇಲ್ಲಿಂದ ನಿಮ್ಗೆ ಇದು ಲೊಕೇಶನ್. ನಿಮ್ಗೆ ಎಲ್ಲೂ ಮನೆನೇ ಇರಲ್ಲ, ಕಾಡೇ ಇರೋದಿಲ್ಲಿ. ಗಾಡಿಗಳೆಲ್ಲ ಓಡಾಡ್ತಾರೆ. ಇವ್ರಿಗೆ ಆನೆಗಳು ಇದ್ರು ಇವ್ರಿಗೆಲ್ಲ ಏನ್ ಭಯ ಆಗಲ್ಲ, ಯಾಕಂದ್ರೆ ಇವ್ರಿಗೆ ಅಭ್ಯಾಸ ಆಗಿದೆ. ಈಗ ಆನೆ ಏನಾದ್ರು ಬಂದ್ರು ನೀವು ಏನು ಸೌಂಡ್ ಮಾಡಿದಿರಾ ಪೂರ್ತಿ ವಿಂಡೋಸ್ ಎಲ್ಲ ಹಾಕಿ ಸೈಲೆಂಟ್ ಆಗಿ ಗಾಡಿ ನಿಲ್ಸ್ಬಿಡ್ಬೇಕು. ಅದು ಹೋಗೋವರೆಗೂ ಯಾವ್ದನ್ನೇನು ಮಾಡೋದಕ್ಕ ಬರೋದಿಲ್ಲ ಅದು. ಈ ಲೊಕೇಶನ್ ರೋಡು ಅದೇ ಒಂದ್ ಕಾರ್ ಹೋಯ್ತು ಅಂದ್ರೆ ಆ ಕಡೆಯಿಂದ ಇನ್ನೊಂದು ಬರೋದಕ್ಕಾಗಲ್ಲ. ಆತರ ಇದೆ ರೋಡ್ ಇದು. ನೋಡಿ, ಗಾಡಿಗಳಲ್ಲಿ ಬರ್ತಾರೆ. ಇವ್ರಿಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಇಲ್ಲೆಲ್ಲ ಓಡಾಡಿ. ಆನೆ ಬಂದ್ರು ಹೆಂಗ್ ಹ್ಯಾಂಡ್ಲ್ ಮಾಡ್ಬೇಕಂತ ಇವ್ರಿಗೆ ಗೊತ್ತು. ಅಲ್ಲಿ ರೆಸಾರ್ಟ್ ತರ ಏನೋ ಇದೆ ನೋಡಿ. ಅಲ್ಲಿ ರೆಸಾರ್ಟ್ ಏನೋ ಗೊತ್ತಿಲ್ಲ ನಂಗೆ. ನೋಡೋದಕ್ಕೆ ರೆಸಾರ್ಟ್ ತರಾನೇ ಕಾಣಿಸ್ತಿದೆ. ಹಿಂಗೆ ಹೋಗ್ತಾ ಹೋಗ್ತಾ ಮುಂದೆ ಒಂದು ಹಳ್ಳಿ ಬರುತ್ತೆ. ತುಂಬಾ ಹಳ್ಳಿ ಅದು. ಆ ಮನೆಗಳು ನೋಡೋದಕ್ಕೆ ಖುಷಿ ಆಗುತ್ತೆ. ಯಾಕಂದ್ರೆ ಆಗ ನೆಲ ಹೇಗಿರುತ್ತೆ ಅಂದ್ರೆ ಟೈಲ್ಸ್ ಏನು ಇರಲ್ಲ, ಕೆಂಪು ನೆಲ ಬರೋದಲ್ವಾ, ಆ ತರ ಇರುತ್ತೆ ಅದು. ಆ ದೇವಸ್ಥಾನ ಬಂದು ಅದು ಅಲ್ಲಿ ತುಂಬಾ ಜಾತ್ರೆ ನಡೆಯುತ್ತಂತೆ. ಅದು ವರ್ಷಕ್ಕೊಂದ್ಸತಿ ಜಾತ್ರೆ ನಡೆಯುತ್ತೆ. ತುಂಬಾ ಫೇಮಸ್ ಜಾತ್ರೆ ಅದು. ತುಂಬಾ ಚೆನ್ನಾಗಿ ಮಾಡ್ತಾರೆ. ಟೆಂಪಲ್ ಹೋಗಿ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ನೋಡಿ, ಇಲ್ಲಿ ರೋಡ್ ಚೆನ್ನಾಗಿಲ್ಲ. ನಿಮ್ಗೆ ಇಲ್ಲಿಂದ ಒಗನೇಕಲ್ ಫಾಲ್ಸ್ ಹತ್ರ ಆಗುತ್ತೆ. ಇಲ್ಲಿ ಮನೆಗಳು ತುಂಬಾ ಕಟ್ತಾ ಇದಾರೆ ಈಗ. ಮೊದ್ಲು ಮನೆ ಏನು ಇದ್ದಿಲ್ಲ, ಮೊದ್ಲೆಲ್ಲ ಖಾಲಿ ಇದ್ದಿದ್ದು. ಈಗ ಮನೆಗಳೆಲ್ಲ ಕಟ್ತಾ ಇದಾರೆ. ಇಲ್ಲೆಲ್ಲ ಆನೆ ಬಂತು ಅಂದ್ರೆ ಗುಂಪಾಗಿ ಬಂದ್ಬಿಡುತ್ತೆ. ನೋಡಿ, ಇದು ಮನೆಗಳು ಪಕ್ಕನೆ ಮನೆ ಇದೆ. ಸಣ್ಣದಾಗ ಒಂದ್ ರೋಡ್ ಇದೆ. ನೋಡಿ, ನಾವ್ ಹತ್ರ ದೇವಸ್ಥಾನದ ಹತ್ರ ಬಂದ್ರೆ ಇನ್ನೊಂದು 500 ಮೀಟರ್ಸ್ ಇದೆ ಅಷ್ಟೇ ದೇವಸ್ಥಾನಕ್ಕೆ. ಟ್ರಾಫಿಕ್ ಏನು ಸಿಕ್ಕಿಲ್ಲ ನಮಗೆ. ಆರಾಮಾಗಿ ಬಂದರೆ. ನಾವು ಇದನ್ನೇ ಬೆಂಗಳೂರು ಕಡೆ ಹೋಗಿದ್ದು ಪೂರ್ತಿ ಟ್ರಾಫಿಕ್ಕು. ಈಗ ಟ್ರಾಫಿಕ್ ಏನು ಇದ್ದಿಲ್ಲ. ಅದಕ್ಕೆ ಬರೋದಕ್ಕೂ ತುಂಬ ಚೆನ್ನಾಗಿತ್ತು. ಲೊಕೇಶನ್ನು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇದು ಅಷ್ಟು ಚೆನ್ನಾಗಿದೆ ಪ್ಲೇಸ್ ಇದು. ಒಂದೊಂದು ಕಡೆ ಟ್ರಾಫಿಕ್ಕಿಂದ ಹೋಗೋದಕ್ಕೆ ಬೇಜಾರಾಗುತ್ತೆ. ನಾವಿಲ್ಲಿ ಬಂದರೆ ಯಾವ ಟ್ರಾಫಿಕ್ಕು ಇಲ್ಲ. ಆರಾಮಾಗಿ ನೇಚರ್ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಪೂರ್ತಿ ಗ್ರೀನರಿ ಇದೆ. ನೋಡಿ, ಅಲ್ಲಿ ಕಾಣಿಸ್ತಿದೆ ದೇವಸ್ಥಾನ. ನೋಡಿ, ಅದೇ ದೇವಸ್ಥಾನ ಅದು. ಇಲ್ಲಿ ರೂಮ್ಸ್ ಎಲ್ಲ ಯಾವುದೂ ಇಲ್ಲ. ನೋಡಿ, ಇದು ದೇವಸ್ಥಾನದವ್ರು ಇರ್ತಾರೆ ಇಲ್ಲಿ ರೈಟಲ್ಲಿ ಹೋಗ್ಬೇಕು. ರೋಡು ಚೆನ್ನಾಗಿದೆ. ರೋಡು ಸಣ್ಣ ಆಗಿದ್ರು ರೋಡ್ ಚೆನ್ನಾಗಿದೆ, ಆರಾಮಾಗಿ ಬರ್ಬೋದು. ನೋಡಿ, ಇದೇ ದೇವಸ್ಥಾನ. ಇವತ್ತು ನಾವು ಫ್ರೈಡೇ ಬಂದಿದ್ದೀರಿ, ಜನ ಅಷ್ಟಿರಲ್ಲ ಇವತ್ತು. ನೋಡಿ, ಅಲ್ಲಿ ಗಾಡಿ ಪಾರ್ಕ್ ಮಾಡ್ಬೋದು. ಈ ಕಡೆ ನೋಡಿ, ಅಲ್ಲಿ ಅಲ್ಲಿ ಕಾಲು ತೊಳ್ಕೊಂಡು ಅಲ್ಲಿ ಮಾಡಿದ್ದಾರೆ ಅನುಕೂಲ. ಅಲ್ಲಿ ಕಾಲು ತೊಳ್ಕೊಂಡು ಒಳಕ್ಕೆ ಹೋಗ್ಬೇಕು. ನೋಡಿ, ಇಲ್ಲಿ ನೀರಿರುತ್ತೆ. ಇಲ್ಲಿ ಕಾಲು ತೊಳ್ಕೊಂಡು ನಾವು ಒಳಕ್ಕೆ ಹೋಗ್ಬೇಕು. ನೋಡಿ, ಇಲ್ಲಿ ರಚ್ಚೆ ಕಟ್ಟೆ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ವ್ಯೂ ನೋಡಿ ಇಲ್ಲಿಂದ ಹೇಗೆ ಕಾಣಿಸ್ತಿದೆ. ದೇವಸ್ಥಾನ ಮಾತ್ರ ಸಖತ್ತಾಗಿದೆ. ಇಲ್ಲಿ ಸುತ್ತು ಯಾವುದೇ ಮನೆಗಳಿರಲ್ಲ ನಿಮ್ಗೆ. ಬರೀ ದೇವಸ್ಥಾನ, ಇನ್ನು ಸುತ್ತು ಮರ ಗಿಡ ಆ ಥರ ಇರೋದಿಲ್ಲಿ. ನೋಡಿ, ತೋರಿಸ್ತೀನಿ. ಒಳಗೆ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ನನಗೆ ಎಷ್ಟಾಗುತ್ತೋ ನಾನು ಅಷ್ಟು ಮಾಡ್ತೀನಿ ವಿಡಿಯೋ. ಇದು ಹೇಳಿದ್ನಲ್ಲ, ಚೆನ್ನವೀರಪ್ಪ ಸ್ವಾಮಿ ಟೆಂಪಲ್ ಇದು. ನೋಡಿ, ಅಲ್ಲಿ ಮೇಲೆ ತೋರಿಸ್ತೀನಿ ನಿಮ್ಗೆ. ನೋಡಿ, ಅಲ್ಲಿ ಮೇಲಿದೆ ನೋಡಿ, ಅದೇ ಚೆನ್ನವೀರಪ್ಪ ಸ್ವಾಮಿ. ಮತ್ತು ಇಲ್ಲಿ ಪಕ್ಕದಲ್ಲಿ ಶಿವ ಪಾರ್ವತಿ ಇದೆ. ಶಿವನ ದೇವಸ್ಥಾನ ಇದೆ ಒಳಗೆ. ನೋಡಿ, ಇದೆ ದೇವಸ್ಥಾನ.
ಪೂಜೆ ಸಾಮಾನೆಲ್ಲ ಅಲ್ಲಿ ತಗೊಂಡಿದ್ದೆ ನೋಡಿ. ಇದು ಶಿವ. ಇದು ನೋಡಿ ಪೂಜೆ ಸಾಮಾನು. ಇಲ್ಲಿ ಬುಟ್ಟಿ ಇರ್ತೈತೆ, ಆ ಬುಟ್ಟಿದಲ್ಲಿ ಹಾಕಿ ಕೊಡಬೇಕು ಹೊರಕ್ಕೆ. ನೋಡಿ ಇದು ಶಿವ. ಇದು ವಿಡಿಯೋ ನಂಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ನಾನು, ಯಾಕಂದರೆ ಅವ್ರು ನೋಡಿದ್ರೆ ಅಲೋ ಮಾಡಲ್ಲ. ನೋಡಿ ದೇವಸ್ಥಾನ ಹಿಂದೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ನಾವು ಇಲ್ಲಿ ಹಿಂದೆ ಹೋದರೆ ಇಲ್ಲಿ ರೂಮ್ ಥರ ಒಂದು ಮಾಡಿದ್ದಾರೆ. ಇದು ಚೌಟ್ರಿನೋ ಏನೋ ಅಂತ ನಂಗೆ ಗೊತ್ತಿಲ್ಲ. ಚೌಟ್ರಿ ಇರುತ್ತೆ, ಮತ್ತು ಅದರಿಂದ ನಮಗಿಲ್ಲಿ ಕಲ್ಯಾಣಿ ಥರ ಒಂದಿರುತ್ತೆ ನೀರು. ಇದು ನೋಡಿ, ಇದು ನೀರು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನೀರು ಇದ್ದಿಲ್ಲ, ಪೂರ್ತಿ ಖಾಲಿ ಇತ್ತು. ತುಂಬ ಒಳಕಿದೆ. ಇದು ಮಾಡೋದಕ್ಕೂ ಆಗಿಲ್ಲ, ಅಷ್ಟು ಒಳಕಿದೆ ಇದು. ಈಗ ನೀರಿದೆ ನೋಡಿ. ಸ್ಟೆಪ್ಸ್ ಕೊಟ್ಟಿದ್ದಾರೆ, ಪೂರ್ತಿ ವಾಲ್ ಲಾಸ್ಟ್ವರೆಗೂ ಸ್ಟೆಪ್ಸ್ ಇರುತ್ತೆ. ಬನ್ನಿ ಆ ಕಡೆಯಿಂದ ನಿಮ್ಗೆ ತೋರಿಸ್ತೀನಿ. ನೋಡಿ ಕ್ಯೂ ಇದ್ದರೆ ನೋಡಿ, ಇಲ್ಲಿ ಇದೆಯಲ್ಲ, ಈಗ ಸುತ್ತ ಹಾಕ್ಕೊಂಬರ್ಬೇಕು. ಕ್ಯೂ ಇದ್ದರೆ ಹಂಗಿರುತ್ತೆ. ಇವತ್ತು ಜನ ಇಲ್ಲ, ಆರಾಮಾಗಿ ಬಂದು ದರ್ಶನ ಮಾಡಿದ್ವಿ ನಾವು. ನೋಡಿ ಇದು ಒಳಕ್ಕಿದೆ. ಇದು ಇಲ್ಲಿ ಗಾಳಿ ತುಂಬ ಚೆನ್ನಾಗಿದೆ, ತಣ್ಣು ಗಾಳಿ ಬರುತ್ತೆ, ಯಾವುದೇ ಪೊಲ್ಯೂಷನ್ಸ್ ಯಾವುದೂ ಇಲ್ಲ. ಮತ್ತು ನೋಡಿ ದೇವಸ್ಥಾನ ಹಿಂದೆ ತೋರಿಸ್ತೀನಿ. ಮೇಲ್ ಗೋಪುರ ನೋಡಿ. ಇನ್ನೊಂದು, ನಾವು ದೇವಸ್ಥಾನ ಎಲ್ಲೇ ಬಂದರೂ ಮೇಲೆ ಕಳಸ ಇರುತ್ತಲ್ಲ, ಅದನ್ನ ನೋಡ್ಬೇಕಂತೆ. ನಾವು ಅದನ್ನ ನೋಡಿದ್ರೆ ನಾವು ದೇವ್ರನ್ನ ನೋಡಿದ್ದಷ್ಟೇ ಇದಂತೆ. ಆ ಕಳಸನ ನೋಡಬೇಕು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ. ನೋಡಿ ಆಕಾಶ, ಈ ದೇವಸ್ಥಾನ ಯಾವ ರೀತಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ಮತ್ತು ಈ ದೇವಸ್ಥಾನ ಏನಂದರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತಂತೆ. ಅದ್ರ ಪಕ್ಕನೇ ಇಲ್ಲೊಂದು ಮಹೇಶ್ವರಮ್ಮ ದೇವಸ್ಥಾನ ಇದೆ. ಇದು ಒಳಗೆ ಅಲೋ ಮಾಡಲ್ಲ ವಿಡಿಯೋ. ನೋಡಿ ನಾನು ನಾಷ್ಟ ತೊಗೊಂಡಿದ್ದು, ಇಡ್ಲಿ ತೊಗೊಂಡೆ. ಇಡ್ಲಿ ನಾನಲ್ಲಿ ಮನೆ ಥರ ಇತ್ತಲ್ಲ, ಅಲ್ಲಿ ತೊಗೊಂಡಿದ್ದು. ಬಿಸಿ ಇದೆ, ಅದ್ರ ಜೊತೆ ಚಟ್ನಿ ಕೊಟ್ಟಿದ್ದಾರೆ. ಇಡ್ಲಿ ಸ್ಮೂತಾಗಿ ಚೆನ್ನಾಗಿದೆ. ನಾವು ಮನೇಲಿ ಯಾವ ರೀತಿ ಟೇಸ್ಟ್ ಇದೆಯೋ ಅದೇ ಥರ ಮಾಡಿದ್ದಾರೆ ಅದು ಇಡ್ಲಿನ. ಮತ್ತು ಪೂರಿ ಒಂಥರ ಮೆತ್ತಗಾಗೋಗಿದೆ. ಪಾರ್ಸಲ್ ತೊಗೊಂಡಲ್ಲ, ಅದಕ್ಕಿರ್ಬೋದು. ಸಾಗು ಚೆನ್ನಾಗಿದೆ. ಪೂರಿ ಪಾರ್ಸಲ್ ತೊಗೊಂಡಿರೋದಕ್ಕೇನೋ ಮೆತ್ತಗಾಗಿದೆ. ಅದ್ರ ಜೊತೆ ವಡೆ ಕೊಟ್ಟಿದ್ದಾರೆ, ವಡೆನೂ ಮೆತ್ತಗಾಗಿದೆ. ಯಾಕಂದರೆ ಅಷ್ಟೊತ್ತು ತೊಗೊಂಡು ಹಾಗೆ ಬಂದಲ್ಲ, ಅದಕ್ಕೆ ಬ್ಯಾಗಲ್ಲಿ ಇಟ್ಕೊಂಡು ಮೆತ್ತಗಾಗಿದೆ. ಚಿತ್ರಾನ್ನ ನೋಡಿ, ಚಿತ್ರಾನ್ನನೂ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಚಿತ್ರಾನ್ನ ಚೆನ್ನಾಗಿತ್ತು. ಅಂದರೆ 3 ಕಡೆ 3 ಥರ ತೊಗೊಂಡೆ. ಅದ್ರಲ್ಲಿ ನನಗೆ ಇಡ್ಲಿ ಇಷ್ಟ ಆಗಿತ್ತು, ಮತ್ತು ಪೂರಿಲೇನಂದರೆ ಸಾಗು ಇಷ್ಟ ಆಯಿತು. ಅದ್ರ ಜೊತೆ ಚಿತ್ರಾನ್ನನೂ ಚೆನ್ನಾಗಿದೆ, ಅದು ಗಟ್ಟಿ ಚಟ್ನಿ ಕೊಟ್ಟಿದ್ರು. 2 ಕಾಂಬಿನೇಷನ್ ಚೆನ್ನಾಗಿತ್ತು. ನೋಡಿ ಈ ದೇವಸ್ಥಾನ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಈ ದೇವಸ್ಥಾನ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಯಾಕಂದರೆ ಈ ದೇವಸ್ಥಾನದ್ದು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಥ್ಯಾಂಕ್ ಯು.